ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮೊದಲನೇ ವಿಷಯ ಏನಪ್ಪಾ ಅಂದರೆ, ಮಂಗಳೂರಿನ ಸುಹಾಸ್ ಶೆಟ್ಟಿ ಅವರ ಹತ್ಯೆ ಆಗಿರೋದು ಈಗ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಈಗ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಲವಾರು ಅನುಮಾನಗಳನ್ನು ವ್ಯಕ್ತಪಡಿಸಿ ಇದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪಾ ಅಂದರೆ, ಈ ಸುಹಾಸ್ ಶೆಟ್ಟಿ ಅವರಿಗೆ ಬಜ್ಪೆ ಪೊಲೀಸ್ನ ಮುಖ್ಯ ಪೇದೆ ಆಗಿರುವಂತಹ ರಶೀದ್ ಅವರು ಪದೇ ಪದೇ ಕರೆ ಮಾಡಿ ಇವರಿಗೆ ಮಾನಸಿಕ ಹಿಂಸೆ ಕೊಟ್ಟಿರೋದು ಯಾಕೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಅವರು ಹೇಳಿದ್ದಾರೆ. ಅಷ್ಟಕ್ಕೆ ನಿಲ್ಲಿಸ್ತಿಲ್ಲ, ಅವರು ಮುಂದುವರೆದು ಅವ್ರು ಏನಂತ ಹೇಳಿದ್ದಾರೆ ಅಂದರೆ, ಸುಹಾಸ್ ಶೆಟ್ಟಿ ಅವರು ತಮ್ಮ ವಾಹನದಲ್ಲಿ ಆಯುಧಗಳನ್ನ ಇಟ್ಕೊಂಡು ಓಡಾಡ್ತಿದ್ರು, ಇದನ್ನ ತೆಗಿಬೇಕು ಅಂತ ರಶೀದ್ ಅವರು ಹಲವು ಬಾರಿ ಸುಹಾಸ್ ಶೆಟ್ಟಿ ಅವರಿಗೆ ಹಿಂಸೆಯನ್ನು ನೀಡಿದ್ದಾರೆ, ತೆಗೆದೇ ಹೋದರೆ ಅವರಿಗೆ ಕಳ್ಳತನ ಕೇಸ್ ಹಾಕ್ತೀನಿ ಅಂತ ಅವರು ಸುಮಾರು ಸರಿ ಅವರಿಗೆ ಹೆದರಿಸಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಈ ಬಜ್ಪೆ ಮುಖ್ಯ ಪೊಲೀಸ್ ಪೇದೆ ಆಗಿರುವಂತಹ ರಶೀದ್ ಅವರ ಕಾಲ್ ರೆಕಾರ್ಡ್ಸ್ ಡೀಟೇಲ್ಸ್ನೆಲ್ಲ ಪೊಲೀಸ್ ಅವರು ವಶಪಡಿಸಿಕೊಂಡು ಇವರ ಮೇಲೆ ತನಿಖೆ ಮಾಡಬೇಕು ಅಂತ ಅವರು ಆಗ್ರಹವನ್ನು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದರೆ, ಇವರು ಈ ಆಯುಧಗಳು ವಾಹನದಲ್ಲಿ ಇಲ್ಲ ಅನ್ನೋದನ್ನ ಈ ಹಂತಕರಿಗೆ ಸುಳಿವನ್ನ ನೀಡಿದ್ದಾರೆ ಅನ್ನುವ ಅನುಮಾನ ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಆದ್ರಿಂದನೇ ಈ ಹಂತಕರು ಬಂದು ಇವರನ್ನ ಹತ್ಯೆ ಮಾಡಲು ಸಹಕಾರಿಯಾಯಿತು. ಇವರ ಆಯುಧಗಳು ತೆಗೆಸಿರುವಂತಹ ವಿಷಯ ಅವರಿಗೆ ಹಂತಕರಿಗೆ ತಿಳಿಸಿದ ನಂತರನೇ ಈ ರೀತಿಯ ಹತ್ಯೆ ಮಾಡಿದ್ದಾರೆ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಜೀವ ಬೆದರಿಕೆ ಇರುವಂತಹ ಹಿಂದೂ ಕಾರ್ಯಕರ್ತರಿಗೆ ಹಾಗೂ ಅವರ ಪರಿವಾರಗಳಿಗೆ ಅವರ ವಾಹನದಲ್ಲಾಗಿರ್ಬೋದು ಅಥವಾ ಮನೆಗಳಲ್ಲಾಗಿರ್ಬೋದು ಅವರು ಆಯುಧಗಳನ್ನು ಇಟ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಬೇಕು. ತಾಂತ್ರಿಕ ಕಾರಣಗಳನ್ನು ಒಡ್ಡಿ ಅವರಿಗೆ ಅದನ್ನು ನಿರಾಕರಿಸಬಾರ್ದು. ಈ ರೀತಿ ಏನಾರ ಮಾಡಿದ್ರೆ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಇದಕ್ಕೆ ನೇರವಾಗಿ ಹೊಣೆ ಆಗ್ತಾರೆ ಅಂತ ಅವರು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಹಂತಕರಿಗೆ ಸರಿಯಾದ ಶಿಕ್ಷೆ ಆಗಬೇಕು, ಅವರ ಜಮೀನನ್ನೆಲ್ಲ ನಮ್ಮ ಸರ್ಕಾರದವರೇ ಮುಟ್ಕೋಲು ಹಾಕ್ಕೊಳ್ಬೇಕು, ಕಡಿಮೆ ಮಾಡಿಕೊಂಡು ಅಥವಾ ಸಮಾಜಕ್ಕೆ ಹೆಚ್ಚಾಗಿ ಕಾರ್ಯವನ್ನು ಮಾಡ್ತಿರುವಂತಹ ಹಿಂದೂ ಕಾರ್ಯಕರ್ತರುಗಳ ಸೇವೆಗಾಗಿ ನಾನು ಯಾವಾಗಲೂ ಇರ್ತೀನಿ, ಗೋಮಾತೆಯನ್ನು ಪೂಜಿಸುವವರು ಗೋಮಾತೆಯನ್ನು ರಕ್ಷಣೆ ಮಾಡುವವರ ಪರವಾಗಿ ನಾನು ಯಾವಾಗಲೂ ನಿಲ್ತೀನಿ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಮೂಲಕ ತಿಳಿಸಿದ್ದಾರೆ. ಇನ್ನು ಇವತ್ತಿನ ಎರಡನೇ ವಿಚಾರ ಏನಪ್ಪಾ ಅಂದರೆ, ಈ ಕಳೆದ ಉಪಚುನಾವಣೆಯಲ್ಲಿ ಚನ್ನಪಟ್ಟಣದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ CP ಯೋಗೇಶ್ವರ್ ಅವರು ಕಣಕ್ಕೆ ಇಳಿದಿದ್ರು. ಇನ್ನು ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇಳಿದಿದ್ರು. ಈ DK ಶಿವಕುಮಾರ್ ಅವರಿಗೆ ಚನ್ನಪಟ್ಟಣ ಅನ್ನೋದು ಪ್ರತಿಷ್ಠೆಯ ಗುರಿಯಾಗಿತ್ತು ಅಂದರೆ, ಇನ್ನು HD ಕುಮಾರಸ್ವಾಮಿ ಅವರಿಗೆ ಅಸ್ತಿತ್ವದ ಪ್ರಶ್ನೆ ಆಗೋಗಿತ್ತು. ಇದರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ CP ಯೋಗೇಶ್ವರ್ ಅವರು ಗೆದ್ದರು, ನಿಖಿಲ್ ಕುಮಾರಸ್ವಾಮಿ ಅವರು ಸೋತರು. ಈ ಚನ್ನಪಟ್ಟಣದಲ್ಲಿ ಒಬ್ಬರು ಶಾಸಕರಿದ್ದರೂ ಕೂಡ DK ಶಿವಕುಮಾರ್ ಅವರು ಚನ್ನಪಟ್ಟಣದ ಮೇಲೆ ತುಂಬ ಒಲವನ್ನು ತೋರಿಸ್ತಾ ಇದ್ದಾರೆ, ಗಮನವನ್ನು ಹರಿಸ್ತಿದ್ದಾರೆ ಅನ್ನೋದನ್ನು ನಾವು ಈ ಮೂಲಕ ಕಾಣಬಹುದಾಗಿದೆ. ಹೌದು ಸ್ನೇಹಿತರೆ, ಈ ಚನ್ನಪಟ್ಟಣಕ್ಕೆ ನೀಡಿರುವಂತಹ ವಿಶೇಷ ಅನುದಾನವನ್ನು ಪ್ರಗತಿಯ ಪರಿಶೀಲನೆ ಸಭೆಯನ್ನು ಚನ್ನಪಟ್ಟಣದಲ್ಲಿ DK ಶಿವಕುಮಾರ್ ಅವರು ಮಾಡಿದ್ರು. ಈ ಸಂದರ್ಭದಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಸ್ಟೇಡಿಯಂ ನಿರ್ಮಾಣಿಸಬೇಕು ಅಂತ ಝೂಮ್ ಮೀಟಿಂಗ್ ಮುಖಾಂತರ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೆ ಝೂಮ್ ಮೀಟಿಂಗಲ್ಲಿ ಕೇಳಿದ್ದಕ್ಕೆ ಸಿದ್ದರಾಮಯ್ಯ ಅವರು ಓಕೆ ಅಂತ ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ಸ್ಟೇಡಿಯಂ ನಿರ್ಮಾಣದಕ್ಕೆ ಎಲ್ಲ ಸಹಕಾರ ನೀಡಲಾಗುವುದು ಅಂತ ಅವರು ಹೇಳಿದರು. ಅಷ್ಟೇ ಅಲ್ಲದೆ DK ಶಿವಕುಮಾರ್ ಅವರು ಏನಪ್ಪ ಹೇಳಿದ್ದಾರೆ ಅಂದರೆ, ಚನ್ನಪಟ್ಟಣಕ್ಕೆ ಈಗಾಗಲೇ 158 ಕೋಟಿ ಅನುದಾನವನ್ನು ನಾನು ನೀಡಿದ್ದೇನೆ, ನಾನೇ ಸಚಿವನಾಗಿದ್ದೇನೆ, ಇನ್ನೂ ಬೇಕಾದರೆ ನಾನು ಹಣವನ್ನು ನೀಡಲು ಸಿದ್ಧರಾಗಿದ್ದೇನೆ, ಎಲ್ಲ ಪ್ರಗತಿಪರ ಕಾಮಗಾರಿಗಳು ಪೂರ್ಣಗೊಳ್ಳಬೇಕು ಅಂತ ಅವರು ತಿಳಿಸ್ತಾ ಇದ್ದಾರೆ. ಇನ್ನು ಈ ಹೊತ್ತಿನ ಮೂರನೇ ವಿಚಾರ ಏನಪ್ಪಾ ಅಂದರೆ, ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿಯ ಹತ್ಯೆಯ ವಿಚಾರವಾಗಿ ಬಿಜೆಪಿಯವರಿಗೂ ಕಾಂಗ್ರೆಸ್ ಅವ್ರಿಗೂ ವಾಕ್ಸಮರ ಮುಂದುವರಿತಾನೆ ಇದೆ. ಈ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು, ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ವಿಷಯನ ಹಂಚಿಕೊಂಡಿದ್ದಾರೆ. ಅವ್ರು ಏನಪ್ಪ ಹೇಳ್ತಿದ್ದಾರೆ ಅಂದರೆ, 2020ರಲ್ಲಿ ಸುಹಾಸ್ ಶೆಟ್ಟಿ ಮೇಲೆ ರೌಡಿ ಶೀಟರ್ ಓಪನ್ ಆಗಿತ್ತು. ಆಗ ಅಧಿಕಾರದಲ್ಲಿದ್ದವರು BJP ಅವರು, ಆಗ ಗೃಹ ಸಚಿವರಾಗಿದ್ದವರು ಈ ಪುಣ್ಯಾತ್ಮರಾಗಿರುವಂತಹ ಬಸವರಾಜ ಬೊಮ್ಮಾಯಿ ಅವರು. ಅವರೇ ಈ ರೌಡಿ ಶೀಟರ್ಗಳನ್ನ ಸೃಷ್ಟಿ ಮಾಡ್ತಾರೆ.
ಮತ್ತು ಅವ್ರು ಎಣ ಬಿದ್ದ ಕೂಡಲೇ ಅವ್ರನ್ನೇ ಮಹಾತ್ಮ ಅಂತ ಕರೀತಾರೆ ಅಂತ ಅವರು ಕಿಡಿಕಾರಿದ್ದಾರೆ. ಹೌದು ಸ್ನೇಹಿತರೆ, ಅವರು ಏನಂತ ತಿಳಿಸ್ತಿದ್ದಾರೆ ಅಂದರೆ ಈ ಕರಾವಳಿ ಭಾಗವನ್ನು ಕೋಮು ಪ್ರಯೋಗ ಶಾಲೆಯನ್ನಾಗಿ BJPಯವರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರೇ ಈ ಕ್ರಿಮಿನಲ್ಗಳನ್ನ ಸೃಷ್ಟಿಯಾಗಿ ಮಾಡ್ತಾರೆ. ಅದೇ ರೀತಿ ಆ ಕ್ರಿಮಿನಲ್ ಸೃಷ್ಟಿಯಾದ ಮೇಲೆ ಅವರ ಹತ್ಯೆ ಆದ ಕೂಡಲೇ ಅವ್ರನ್ನ ಮಹಾತ್ಮರನ್ನಾಗಿ ಪೂಜಿಸಿ ಅವ್ರನ್ನ ಹುತಾತ್ಮರಂತೆ ಅವರೆಲ್ಲರೂ ನೋಡ್ಕೊಳ್ತಾರೆ ಅಂತ ಅವರು ಕಿಡಿಕಾರಿದ್ದಾರೆ. ಇದಿಷ್ಟು ಈ ಹೊತ್ತಿನ ಪಾಲಿಟಿಕ್ಸ್ ವಿಚಾರಗಳಾಗಿತ್ತು. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಷಯಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.